ನಾನು ಸಹ ನನ್ನ ಚೆಸ್ಟ್ ಗ್ರೋ ಆಗ್ಲಿಕ್ಕೆ ಎಲ್ಲಾ ವರ್ಕೌಟ್ ಮಾಡಿ ಆಯ್ತು, ಆದ್ರೂ ಸಹ ನನ್ನ ಚೆಸ್ಟ್ ಗ್ರೋ ಆಗ್ತಾನೆ ಇಲ್ಲ. ನೀವು ಸಹ ಈ ತರದ ಸಿಚುವೇಶನ್ ಫೇಸ್ ಮಾಡ್ತಿದ್ದೀರಾ? ಅದೇ 90% ಜಿಮ್ ಹೋಗೋರು ಮಾಡೋ ಮಿಸ್ಟೇಕೇ ಅಂದ್ರೆ ಚೆಸ್ಟೇ ಬಂದ್ರೆ ಸಾಕು ಎಲ್ಲ ಮಿಕ್ಸ್ ಮಾಡುದು, ಓವರ್ ಟ್ರೈನ್ ಮಾಡುದು, ಇನ್ಕ್ಲೈನ್, ಡಿಕ್ಲೈನ್, ಡಂಬಲ್, ಕೇಬಲ್ ಮತ್ತೆ ಲಾಸ್ಟ್ ಗೆ ಪುಷ್ ಅಪ್ಸ್ ಹಾಕ್ತೀನಿ. ಹಾಗೆ ಮಾಡಿದ್ರೆ ನಿಮ್ಮ ಮಸಲ್ ಗ್ರೋ ಆಗಲ್ಲ. ನಿಮ್ಮ ಚೆಸ್ಟ್ ಮಸಲ್ಸ್ ಗ್ರೋ ಆಗ್ಬೇಕಾದ್ರೆ, ದೊಡ್ಡದಾಗ್ಬೇಕಾದ್ರೆ ಮ್ಯಾಕ್ಸಿಮಮ್ 3 to 4 ವರ್ಕೌಟ್ ಮಾಡಿದ್ರೆ ಸಾಕು. ಅದ್ರಲ್ಲಿ ನಾನು ಟಾಪ್ 3 ವರ್ಕೌಟ್ ಅನ್ನು ಹೇಳ್ತೇನೆ ನೋಡಿ. ಫಸ್ಟ್ ಒನ್ ಅಪ್ಪರ್ ಚೆಸ್ಟಿಗಾಗಿ ಇನ್ಕ್ಲೈನ್ ಬಾರ್ಬಲ್ ಪ್ರೆಸ್. ಇದು ಮ್ಯಾಕ್ಸಿಮಮ್ 3 ಸೆಟ್ ಮಾಡಿದ್ರೆ ಸಾಕು, ಅದು ಹೆವಿ ವೆಯ್ಟ್ ಅಲ್ಲಿ. ಸೆಕೆಂಡ್ ಫ್ಲಾಟ್ ಬೆಂಚ್ ಡಂಬಲ್ ಪ್ರೆಸ್. ಇದು ಸಹ ಹಾಗೆ ಮ್ಯಾಕ್ಸಿಮಮ್ 3 ಸೆಟ್. ವೆಯ್ಟ್ ಸಹ ಹಾಗೆ ಹೆವಿ ವೆಯ್ಟ್ ಅಲ್ಲಿ ಮಾಡಬೇಕು. ಹೆವಿ ವೆಯ್ಟ್ ಅಲ್ಲಿ ಮಾಡಿದ್ರೆ ನಮ್ಮ ಮಸಲ್ ಬೇಗನೆ ಗ್ರೋ ಆಗ್ತಾ ಹೋಗ್ತದೆ. ಅಂಡ್ ಥರ್ಡ್ ಒನ್ ಲೋವರ್ ಚೆಸ್ಟಿಗಾಗಿ ಕೇಬಲ್ ಫ್ಲೈ. ಇದು ಸಹ ಹಾಗೆ ಮ್ಯಾಕ್ಸಿಮಮ್ 3 ಸೆಟ್ ಹೆವಿ ವೆಯ್ಟ್ ಅಲ್ಲಿ ಮಾಡಿ ನಿಮ್ಮ ಲೋವರ್ ಚೆಸ್ಟ್ ಬಿಲ್ಡ್ ಆಗಿ. ಅಂಡ್ ನಿಮ್ಮ ಎಲ್ಲ ಮಸಲ್ಗೆ ಸಹ ಹಾಗೇನೆ 3 to 4 ಸೆಟ್ ಮ್ಯಾಕ್ಸಿಮಮ್ ಮಾಡಿ. ಇದು ಸಹ ಕರೆಕ್ಟ್ ಫಾರ್ಮ್ ಅಲ್ಲಿ ಮಾಡಿದ್ರೆ ಮಾತ್ರ ನಿಮ್ಗೆ ಒಳ್ಳೆ ಫಿಸಿಕ್ ಅಚೀವ್ ಮಾಡ್ಲಿಕ್ಕೆ ಆಗುದು. ಹೀಗೆ ವರ್ಕೌಟ್ ಟಿಪ್ಸ್ ಬೇಕಿದ್ರೆ ನನ್ನ ದುಬೈ ಹೆಲ್ತ್ ಅಂಡ್ ಫಿಟ್ನೆಸ್ ಅಕೌಂಟ್ ಅನ್ನು ಫಾಲೋ ಮಾಡಿರಿ.